ಸರ್, ರಾಜ್ಯದಲ್ಲಿ ಈಗ ಬೆಲೆ ಏರಿಕೆ ಬಿಸಿ ಈಗ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಈಗಾಗಲೇ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದೀವಿ. BJP ಸರ್ಕಾರ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಬೆಲೆಯನ್ನು ಏರಿಸೋ ಡೀಸೆಲ್ಲು, ಪೆಟ್ರೋಲು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪರಿಣಾಮನ UPA ಸರ್ಕಾರ ಇದ್ದರೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು, ಆದರೆ ನಾವು ಇದನ್ನು ಕಡಿಮೆ ಮಾಡಿದ್ವಿ. ಇವರು ಒಂದಾದ ಮೇಲೆ ಒಂದು ಏರಿಸ್ತಾ ಹೋದರು. ಈಗ ನಾವು ಏರಿಸಿರ್ತಕ್ಕಂಥದ್ದು ಬೇರೆಯವರು ಬಿಕಾಸ್ ಆಫ್ ದಿ ಅನ್ಸೈಂಟಿಫಿಕ್ GST ಇದ್ರದ್ದು ಅದರ ದುಷ್ಪರಿಣಾಮಗಳು ಮತ್ತು ನಮ್ಮ ತೆರಿಗೆ ಸಂಗ್ರಹಣದ ಹೆಚ್ಚು ಭಾಗ ಕೇಂದ್ರ ಸರ್ಕಾರ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಬೇರೆ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸಿದಾಗ ನಾವು ಕಡಿಮೆ ಇದ್ದೀವಿ. ಹೀಗಾಗಿ ಯಾವುದೇ ಕಾರಣಕ್ಕೆ ಇತರ ರಾಜ್ಯಕ್ಕಿಂತ ನಾವು ಬೇರೆ ರಾಜ್ಯಗಳಿಗೆ ನಮ್ಮ ಬೆಲೆ ಏರಿಕೆ ಆ ರಾಜ್ಯಕ್ಕಿಂತ ಯಾವ ರಾಜ್ಯಕ್ಕಿಂತ ಹೆಚ್ಚಾಗಿಲ್ಲ. ಅಂತಿಮವಾಗಿ ಬೆಲೆ ಏರಿಕೆ ಜನಗಳಿಗೆ ದುಬಾರಿ ಆಗಲಿಕ್ಕೆ ಅವಕಾಶ ಕೊಡದೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ಬೆಲೆಗಳನ್ನು ನಿಯಂತ್ರಣದಲ್ಲೇ ಇಟ್ಕೊಂಡು ಸಂಪನ್ಮೂಲನೂ ಕ್ರೋಢೀಕರಿಸ್ಕೊಂಡು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಲ್ಲ. ಸರ್, ಒಂದ್ ಕಡೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ನಿಲ್ಲಿಸ್ತಾರೆ ಅಂತಕ್ಕಂಥ ಒಂದಷ್ಟು ಜನರು ಮಾತಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ರಾಜಕೀಯ ಉದ್ದೇಶನೂ ಅಲ್ಲ, ಓಟಿನ ಮೇಲೆ ಕಣ್ಣಿಟ್ಟಿದ್ದು ಅಲ್ಲ. ಯಾವ ಜನ ಸಮುದಾಯಕ್ಕೆ ನಿರ್ದಿಷ್ಟವಾದಂಥ ಮಾಸಿಕ ಆದಾಯ ಇಲ್ವೋ, ಮಾಸಿಕ ಆದಾಯನೇ ಇಲ್ಲದೆ ಬದುಕ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ. ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದು ಸಂವಿಧಾನದ ಆಶಯ ಕೂಡ. ಆ ಹಿನ್ನೆಲೆಯಲ್ಲಿ ಮಾಡಿದ ಹೊರತು ರಾಜಕೀಯ ಮತ್ತು ಚುನಾವಣೆಯ ಏರುಪೇರುಗಳು ಫಲಿತಾಂಶದ ಮೇಲೆ ಇದು ವಿಷಯ ಚರ್ಚೆ ಆಗಲಿಲ್ಲ. ಅದು ಉದ್ದೇಶನೂ ಇಟ್ಕೊಂಡಿರಲಿಲ್ಲ. ಗ್ಯಾರಂಟೀಸ್ ವಿಲ್ ಕಂಟಿನ್ಯೂ. ಮಾತಿಲ್ವ ಸರ್? ಗ್ಯಾರಂಟಿ ನಿಲ್ಲಿಸೋಕ್ಕೆ ಕಾರಣ ಏನಿದೆ? ಬಿಕಾಸ್ ಇಟ್ ಇಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್.